ನಮಸ್ತೆ ಗೆಳೆಯರೆ, ಇದು ನಮ್ಮ ಗೋಶಾಲೆಯ ಇವತ್ತು ಸಂಕಷ್ಟಿ ಎಂದು ಪ್ರತಿಷ್ಠೆಯಾದಂತಹ ತರಕಟ ಸ್ತಂಭ. ತರಕಟ ಸ್ತಂಭ ಅಂದ್ರೆ ಏನ್ ಗೊತ್ತಾ? ನೋಡಿ, ನಮ್ಮ ಪೂರ್ವಜರು ಎಷ್ಟು ಆಲೋಚನೆ ಮಾಡ್ತಿದ್ರು. ಹಿಂದೆ ಹಣಕಾಸನ್ನ ಗೋವುಗಳಲ್ಲಿ ಅಳಿತಿದ್ರು. ಅದಕ್ಕೆ ಹಣವನ್ನ ಧನ ಸಂಪತ್ತು ಅಂತ ಕರೀತಾರೆ. ಧನ ಅನ್ನೋದು ಬಂದಿದ್ದೇ ದನಗಳಿಂದ. ಆಕ್ಚುಲಿ ಈ ಹಣಕಾಸಿನ ಈ ದನಗಳನ್ನ ಅಳಿಬೇಕು ಅಂದ್ರೆ ಗೋವಿನ ಬೆಲೆ ಏನು ಅನ್ನೋದು ತಿಳ್ಕೊಳ್ಳಿ. ಗೋವಿನಿಂದ ರಾಜ್ಯಗಳ ಐಶ್ವರ್ಯವನ್ನು ಅಳಿತಾ ಇದ್ರು. ಯಾವಾಗ ಕೃಷ್ಣನ ಗೋ ಸಂಪತ್ತು ನಮ್ಮ ದ್ವಾರಕಾದಲ್ಲಿ ಭೀಷ್ಮನ ಗೋ ಸಂಪತ್ತಿಗಿಂತ ಕೌರವರ ಗೋ ಸಂಪತ್ತಿಗಿಂತ ಹೆಚ್ಚಾದಾಗ ಭೀಷ್ಮ ಹೇಳ್ತಾನೆ, ನಾವು ಪೂರ್ವಜರು ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಸಂಪಾದನೆ ಮಾಡಿರೋ ಸಂಪತ್ತಿಗಿಂತ ಇತ್ತೀಚೆಗೆ 10 ವರ್ಷಗಳಲ್ಲಿ ಬೆಳೆಸಿದ ದ್ವಾರಕೆ ಎಷ್ಟು ಐಶ್ವರ್ಯವಂತವಾಗಿದೆ ಅಂತ ಹೇಳ್ತಾರೆ ಗೋ ಸಂಪತ್ತಿನಿಂದ. ಓಕೆ, ಆ ಗೋ ಸಂಪತ್ತನ್ನ ಕಾಪಾಡಲು ಗೋವಿನ ಬಗ್ಗೆ ಅನೇಕ ರಿಸರ್ಚಸ್ ನಡೆಯುತ್ತೆ. ಮಹಾಭಾರತ ನಡೆದಿರೋದು 5000 ವರ್ಷದ ಹಿಂದೆ. ಆದರೆ ರಾಮ ಹುಟ್ಟಿದ್ದೆ ಗೋಶಾಲೆಯಲ್ಲಿ. ರಾಮನ ಕಾಲ ಅಂದ್ರೆ ಸುಮಾರು 14 ಲಕ್ಷ ವರ್ಷಗಳ ಕಾಲ. ಅವತ್ತಿಂದ ಗೋವಿನ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಗೋವು ತನ್ನ ಮುಖದಿಂದ ತನ್ನ ಮೈಯನ್ನ ಸವರಿಕೊಳ್ಳಲು ಅರ್ಧ ಸುಳಿವರೆಗೂ, ಬೆನ್ನಿನ ಸುಳಿವರೆಗೂ ಎಟಕತ್ತೆ. ಬಾಲದಿಂದನೂ ಬೆನ್ನಿಗೆ ಎಟಕತ್ತೆ. ಆದರೆ ಎಟಕಲಾರದ ಜಾಗ ಒಂದಿದೆ ಗೋವಿಗೆ. ಅದು ಗಂಗಾದೊಗಲು ಅಂತ. ಅಂದರೆ ಗೋವಿನ ಕತ್ತಿನ ಕೆಳಭಾಗದಲ್ಲಿ ಒಂದು ತೊಗಲಿರುತ್ತೆ. ಆ ತೊಗಲಿಗೆ ಕೆರೆತ ಬಂದರೆ ಅದು ಉಜ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಸೃಷ್ಟಿ ಮಾಡಿದ್ದೆ ಈ ಶಿವಲಿಂಗದ ಸ್ವರೂಪದಲ್ಲಿರುವ ತರಕಟ ಸ್ತಂಭ, ಉಜ್ಜು ಸ್ತಂಭ. ಇದಕ್ಕೆ ಗೋವುಗಳು ತನ್ನ ಮೈಯನ್ನು ಉಜ್ಜಿಕೊಂಡಾಗ ಅದರ ಕೂದಲುಗಳು ಉದುರತ್ತಂತೆ. ಆ ಉದುರಿದ ಕೂದಲುಗಳನ್ನ ದೇವತೆಗಳು ಬೆಳಗಿನ ಜಾವದಲ್ಲಿ ಬಂದು ಆರಿಸ್ಕೋತಾರಂತೆ ಒಂದೊಂದನ್ನು. ಆದ್ದರಿಂದ ಈ ತರಕಟ ಸ್ತಂಭ ಎಷ್ಟು ಶ್ರೇಷ್ಠ ಅಂದ್ರೆ ಪುರಾಣಗಳು ಹೇಳುತ್ತೆ, ಯಾರು ತರಕಟ ಸ್ತಂಭವನ್ನ ಗೋಶಾಲೆಗಳಲ್ಲಿ ಪ್ರತಿಷ್ಠೆ ಮಾಡ್ತಾರೋ ಅವರಿಗೆ ಹಿಂದಿನ 7 ಜನ್ಮ, ಮುಂದಿನ 7 ಜನ್ಮದ ಕರ್ಮಗಳು ಸವಿಯುತ್ತೆ ಅಂತ. ಅದಕ್ಕೆ ಈ ಸಂಸ್ಕೃತಿ ನಮ್ಮ ದಕ್ಷಿಣ ಭಾರತದಲ್ಲಿ ಇಂದಿಗೂ ಉಳ್ಕೊಂಡ್ ಬಂದಿದೆ. ಅನೇಕರು ಈ ಗೋಶಾಲೆಗಳಿಗೆ ತರಕಟ ಸ್ತಂಭ ಹಾಕಿಸ್ತಾರೆ. ಧನ್ಯವಾದ. ಅಹೋರಾತ್ರ.